ಬೆಂಗಳೂರು ಕೆಆರ್ಪುರ ವಿಧಾನಸಭಾ ಕ್ಷೇತ್ರ ಎನ್ಆರ್ಐ ಲೇಟ್ 10ನೇ ಮೇನ್ ಮುಖ್ಯ ರಸ್ತೆಯಲ್ಲಿ ಇರುವ ತಾರಮ್ಮ ಮತ್ತು ಭೀಷ್ಮಪ್ಪ ದಂಪತಿಯ 10 ವರ್ಷದ ಮಗ ಸಿದ್ದರಾಮ ಕಾಣೆಯಾಗಿದ್ದು ರಾಮಮೂರ್ತಿ ನಗರ್ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಾಗಿದೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ತಾರಮ್ಮ ಅವರು, ನಾವು ಯಾದಗಿರಿ ಜಿಲ್ಲೆಯವರು, ಬೆಂಗಳೂರಿಗೆ ಬಂದು 3 ವರ್ಷದಿಂದ ಇಲ್ಲಿ ವಾಸವಾಗಿದ್ದೇವೆ. ನನ್ನ ಮಗ ಕಾಣೆಯಾಗಿ 20 ದಿವಸ ಆಯಿತು. ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ. ನನ್ನ ಮಗನ ಫೋಟೋವನ್ನು ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಸುತ್ತಮುತ್ತಲಿನ ನಗರದಲ್ಲಿ ಅಂಟಿಸಿದ್ದೇವೆ. ದಯವಿಟ್ಟು ನನ್ನ ಮಗ ಯಾರಿಗಾದರೂ ಸಿಕ್ಕಿದ್ರೆ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮತ್ತು ಕ್ಲೀನ್ ಬೆಂಗಳೂರು ರಾಜೇಶ್ ಅವರು ಮೇಡಂ ತುಂಬಾ ಸಹಾಯವನ್ನ ಮಾಡಿದ್ದಾರೆ. ಮತ್ತೊಮ್ಮೆ ದಯವಿಟ್ಟು ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ಎನ್ಆರ್ಐ ಲೇಔಟ್ 10ನೇ ಮುಖ್ಯ ರಸ್ತೆಯಲ್ಲಿ ನನ್ನ ಮಗ ಇದೇ. ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನನ್ನ ಮಗನನ್ನ ಹುಡುಕಿಕೊಡಿ ಎಂದು ನಿಮ್ಮ ಎಲ್ಲರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದರು. ನಮ್ಮ ಹೆಸರು ತಾರಾ. ನಮ್ಮ ಮಗು 24ನೇ ತಾರೀಕು ಕಾಣೆಯಾಗಿರೋದು. ಪೊಲೀಸ್ ಕಂಪ್ಲೇಂಟ್ನೂ ಕೊಟ್ಟಿದ್ದೀವಿ. ಈ ಥರ ಪಕ್ಕದ ಹುಡುಗನ ಹತ್ರ 100 ರೂಪಾಯಿ ತೊಗೊಂಡಿದ್ದೀನಂತೆ. ಅದಕ್ಕೆ ನೀವು ಹಿಂಗೆಲ್ಲ ಮಾಡಬೇಡ್ದಪ್ಪ, ನಿಮ್ಮಪ್ಪ ನಿಮ್ಮಮ್ಮ ಬರಲಿ ಹೇಳ್ತೀವಂತ. ನಮ್ಮಪ್ಪ ನಮ್ಮಮ್ಮ ಬಂದರೆ ನಾನು ಹೊಡಿತಾರಂತ ಭಯಪಟ್ಟು ಅವನು ಹೋಗಿರೋದು. ಇನ್ನೆಷ್ಟೊತ್ತಾದರೂ ಎಲ್ಲಿ ಸಿಗ್ತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ನೂ ಕೊಟ್ಟಿದ್ದೀವಿ, ಅಲ್ಲೆಲ್ಲಿ ಪೋಸ್ಟೂ ಹಾಕಿದ್ದೀವಿ, ಎಲ್ಲಿ ಕಾಣ್ತಾ ಇಲ್ಲ ಯಾರ ಕಣ್ಣಿಗೆ. ಒಂದು 4 ದಿವಸ ಎಲ್ಲ 30 ಜನನೂ ರಜೆ ಹಾಕ್ಬಿಟ್ಟು ಗಾಡಿಗಳೆಲ್ಲ ತೊಗೊಂಡು ಎಲ್ಲ ತಿರುಗಾಡಿದ್ದಾರೆ. ಒಬ್ಬರು ಕಣ್ಣಿಗಾದರೂ ಕಾಣಿಸಿಲ್ಲ. ಅವನು ಎಲ್ಲಿದ್ದಾನೋ ಏನಂತ ಗೊತ್ತಿಲ್ಲ. ನಮ್ಮ ಮಗು ತಿರ್ಗಾ ಬಂದ್ರು ನಾನು ಹೊಡೆಯಲ್ಲ. ನಮ್ಮ ಮಗು ನನಗೆ ಬೇಕು. ಯಾರಾದರೆ ಎಲ್ಲಾದರೂ ಕಾಣಿಸಿದ್ರಲ್ಲ ದಯಮಾಡಿ ನಮ್ಮ ಮಗನ ತಂದುಕೊಡ್ರಿ. ಎನ್ಆರ್ ಲೇಔಟ್ 10ನೇ ಕ್ರಾಸಲ್ಲಿ ನಾವು ಇರೋದು. ನಮ್ಮ ಮಗುನ ತಂದುಕೊಡ್ರಿ. ನಿಮಗೆ ದಯಮಾಡಿ ಕೇಳ್ತೀವಿ. ನಮ್ಮ ಮಗುನ ಅವ್ನು ಯಾರು ತಂಟಕ್ಕೂ ಹೋಗಲ್ಲ, ಯಾರ ಜೋಲಿಗೂ ಹೋಗಲ್ಲ. ಅವ್ನ ಪಾಡಿಗೆ ಅವ್ನು ಸೈಲೆಂಟ್ ಆಗಿರ್ತಾನೆ. ಯಾರೇ ಒಂದು ಚಿಕ್ಕ ಹುಡುಗ ಒಂದು ಏಟು ಹೊಡೆದ್ರು ಹೊಡಿಸ್ಕೊಂಡು ಸೈಲೆಂಟ್ ಆಗಿರ್ತಾನೆ. ಆ ಥರ ಮಾಡೋದೂ ಇಲ್ಲ. ಅವನ ಹತ್ರ ಯಾರ ಹತ್ರ ಗಲಾಟನೂ ಮಾಡೋದಿಲ್ಲ. ಅವನಿಗೇನು ರೂಟ್ ಗೊತ್ತಾಗ್ತಾ ಇಲ್ವೋ ಗೊತ್ತಿಲ್ಲ. ಅವ್ನಿಗೆ ಫೋನ್ ನಂಬರ್ನೂ ಇಲ್ಲ ಫೋನ್ ಮಾಡೋಕನು. ಅವ್ನು ಎಲ್ಲಿದ್ರೆ ಸ್ವಲ್ಪ ನಿಮ್ಗೆ ಯಾರಿಗಾದ್ರೆ ಗೊತ್ತಾದ್ರೆ ದಯಮಾಡಿ ನನ್ನ ಮಗನ ನಮ್ಮ ಮನೆಗೆ ಕೊಡ್ರಿ. ಸಹಾಯ ಮಾಡ್ತಾ ಇದ್ದಾರೆ. ಪಕ್ಕದ ಮೇಡಮ್ ನಮ್ಗೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಂದನೂ ಎಲ್ಲ ಪೊಲೀಸ್ ಸ್ಟೇಷನ್ ಹತ್ರನೂ ಹೋಗಿ ವಿಚಾರಿಸಿ ಬಂದಿದ್ದಾರೆ. ನಿನ್ನೆ ಮೇಡಮ್ ನಮ್ಮನ್ನ ಕರ್ಕೊಂಡೋಗಿ ದಯಮಾಡಿ ನಮ್ಮ ಮಗನ ನಮ್ಗೆ ತಂದು ಕೊಡ್ರಿ. ನಾವು ಯಾದಗಿರಿ ಕಡೆಗವರು ದುಡ್ಕ ತಿನ್ನೋಕೆ ಕಷ್ಟಪಡ್ಲಕ್ಕೆ ಬಂದಿದ್ದು. ನಾವು ಸಿಮೆಂಟ್ ಕೆಲಸ ಮಾಡೋರು. ನಮ್ಮ ಮಗ ಎಲ್ಲಿಗೆ ಹೋದನು ಅಂತ ಗೊತ್ತಿಲ್ಲ. 1 ತಿಂಗಳಾಯ್ತು. ನಮ್ಮ ಯಜಮಾನ್ ಒಂದು ಕಡೆಗೆ ನಾನು ಒಂದು ಕಡೆಗೆ ಡೈಲಿ ಸುತ್ತಾ ಇದ್ದೀವಿ. ನಮಗೆ ನಮ್ಮ ಮಗನ ಬಿಟ್ಟು 1 ನಿಮಿಷನೂ ನಮ್ಗೆ ಇರೋಕ್ಕಾಗ್ತಾ ಇಲ್ಲ ಇವಾಗ. ಅವ್ರ ಫ್ರೆಂಡ್ಸ್ಗಳು ಇದ್ದಾರೆ, ಅವ್ರ ಫ್ರೆಂಡ್ಸ್ ಏನು ಗೊತ್ತಿಲ್ಲ ಸರ್. ಅವ್ನು ಏನಂತ 1 ತಿಂಗಳ ಊರಲ್ಲೇ ಬಿಟ್ಟಿರೋದು. ನಾವು ಹುಷಾರಿಲ್ಲ ಅವನಿಗೆ. ಅಮ್ಮ ಬರ್ತೀನಿ ಅಂತ ಆಟ ಮಾಡಿದಕ್ಕೆ ಸರಿ ಬಂದ್ಕೊಟ್ಟು 1 ವರ್ಷ ಸ್ಕೂಲ್ಗೆ ಹೋಗೋದು ಬೇಡ, ನಮ್ಮ ಹತ್ರನೇ ಇರಲ್ಲ ಅಂತ 10 ತಿಂಗಳಾಯ್ತು ಅವ್ನು ಬೆಂಗಳೂರಿಗೆ ಬಂದು. ಅವ್ನಿಗೆ ಇಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ. ಈ ಜಾಗ ಬಿಟ್ಟು ಅವ್ನು ಎಲ್ಲಿಗೆ ಹೋಗ್ತಾ ಇರಲಿಲ್ಲ. ಕುಂತ್ರೆ ಇಲ್ಲಿ ಮನೆ ಹತ್ರ ಇಲ್ಲ ರೋಡ್ ಹತ್ರ ಟಿವಿ ನೋಡೋದು. ಅವನಿಗೆ ಟಿವಿ ಸ್ವಲ್ಪ ಮೊಬೈಲ್ ಅಂದರೆ ಯಾವಾಗಲೂ ಅದೇ ಇಂಟ್ರೆಸ್ಟ್ ಅವನಿಗೆ. ನಮ್ಮ ಮಗು ಹೆಸರು ಸಿದ್ದರಾಮ. ಎಲ್ಲಾದರೂ ಯಾರಿಗಾದರೂ ಸಿಕ್ಕರು ನಮ್ಮ ಮನೆಗೆ ತಂದುಕೊಡ್ರಿ. ನಮ್ಮ ಅಪ್ಪಮ್ಮನ ಹೆಸರು ಕೇಳಿದ್ರು ಕೇಳ್ತಾನೆ ಮಗನ ಹತ್ರ. ನಿಮ್ಮ ಅಪ್ಪಮ್ಮನ ಹೆಸರು ಏನಂತಂದ್ರೆ ಭೀಷ್ಮಪ್ಪ ತಾರಮ್ಮ ಅಂತ ಕೇಳ್ತಾನೆ. ನಮ್ಮ ಮಗು ಬಂದರೆ ನಾನು ಹೊಡೋದಿಲ್ಲ, ಏನೂ ಮಾಡೋದಿಲ್ಲ. ನಮ್ಮ ಮಗನ ಮೇಲೆ ನಾನು ಚೆನ್ನಾಗಿ ನೋಡ್ಕೊತೀನಿ. ನನ್ನ ಮಗನ ಹೊಡ್ಯೋಕ್ಕೂ ಹೋಗಲ್ಲ. ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡು ನನ್ನ ಮಗನ ಚೆನ್ನಾಗಿ ಇಟ್ಕೊತೀನಿ. ಯಾರಿಗಾದ್ರೂ ದಯಮಾಡಿ ಸಿಕ್ಕರೆ ನಮ್ಮ ಮನೆಗೆ ತೊಗೊಬಂದು ಇವ್ರಿಗೆ 10ನೇ ಕ್ರಾಸು ಎನ್ಆರ್ ಲೇಔಟ್ ಹತ್ರ ತೊಗೊಬಂದು ಬಿಡಿ. ನಿಮ್ಗೆ ದಯಮಾಡಿ ಕೇಳ್ತೀನಿ. ನಮ್ಮ ಮಗನ ಎಲ್ಲಾದರೂ ಕಾಣಿಸಿದ್ರು ಅಪ್ಪಮ್ಮನ ಹೆಸರು ಕೇಳಿಸ್ಕೊಂಡು ಕರ್ಕೊಂಡು ಬರ್ರಿ. ಅವನ ಹೆಸರು ಸಿದ್ದರಾಮ್ ಅಂತ ಐತೆ. ಕರ್ಕೊಬಂದು ಬಿಡಿ. ನಿಮ್ಗೆ ದಯಮಾಡಿ ಕೇಳ್ತಾ ಇದ್ದೀವಿ. ನಮ್ಗಿರೋದು ಅದೆಲ್ಲ ಮಗನಿಂದ. ನಮ್ಗೆ ರಾತ್ರಿ ಆಗಲೆಲ್ಲ ಅದೇ ಅಳ್ತಾನೆ ಇದ್ದೀವಿ. ಎಲ್ಲಿ ಸಿಗ್ತಾ ಇಲ್ಲ ನಮ್ಗೆ ಮಗು. ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ನಮ್ಮ ಮಗನ ನಮ್ಗೆ ತೊಗೊಬಂದು ಬಿಡಿ. ದಯಮಾಡಿ ಕೇಳ್ತಾ ಇದ್ದೀವಿ. ನಿಮ್ಗೆ ಯಾರಿಗಾದ್ರೂ ಸಿಕ್ಕರೂ ತೊಗೊಬಂದು ಬಿಡಿ. ಸಹಾಯ ಮಾಡ್ರಿ. ಇದನ್ನು ನಮ್ಮ ಮಗನ ಕರ್ಕೊಬಂದು ನಿಮ್ಮ ಜೀವನಂತೂ ನಾವು ಮರೆಯಲಿದ್ದೆ, ಮರೆಯೋದೂ ಇಲ್ಲ ನಿಮ್ಮನ್ನ.